ಭಗವಾನ್ ಬುದ್ಧರಿಗೆ, ಜಗಜ್ಯೋತಿ ಬಸವಣ್ಣವರಿಗೆ, ಮಹರ್ಷಿ ವಾಲ್ಮೀಕಿ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ ಜೈ ಎಸ್ಸಿಬಿಟಿಎಸ್ಪಿ 11 ರೂಪಾಯಿಗೆ ಮಾಡಿಕೊಳ್ಳೋ ಸರ್ಕಾರಕ್ಕೆ ನೀಚ ಸರ್ಕಾರಕ್ಕೆ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಸ್ಥಾಪಿತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ಘಟಕದ ವತಿಯಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ಸರ್ಕಾರ ವಿಧಾನಸೌಧ ಮಾನ್ಯ ಜಿಲ್ಲಾಧಿಕಾರಿಗಳ ಇವರ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸುವುದೇನೆಂದರೆ, ಹಕ್ಕೊತ್ತಾಯ ಮಾಡುವುದಕ್ಕೋಸ್ಕರ 2026-27 ಒಟ್ಟು ಬಜೆಟಿನಲ್ಲಿ ದಲಿತರ ಜನಸಂಖ್ಯೆ ಅನುದಾನವಾಗಿ 20% ಅನುದಾನ ಮೀಸಲಿಡಬೇಕು. ಮೀಸಲಿಸಿದ ಅನುದಾನ ದುರ್ಬಳಕೆ ತಡೆಯಲು SC/ST ಕಾಯ್ದೆಯಡಿ 2013ರ ಸೆಕ್ಷನ್ 7D ರದ್ದುಪಡಿಸಿದಂತೆ ಸೆಕ್ಷನ್ 7C ರದ್ದುಪಡಿಸಿ ಆದೇಶ ಹೊರಡಿಸಬೇಕು. ಹಾಗೂ SC/ST ಅನುದಾನ ನಿಯಮ ಬಾಹಿರವಾಗಿ ಗ್ಯಾರಂಟಿ ಯೋಜನೆಯಡಿ ವರ್ಗಾಯಿಸಿ 25,000 ಕೋಟಿ ಹಣವನ್ನು ಹಿಂತಿರುಗಿಸಬೇಕು. ಮತ್ತು ಸರ್ಕಾರ ವಿವಿಧ ವಸತಿ ಯೋಜನೆಯಡಿ ವಸತಿ ಸೌಲಭ್ಯ ಪಡೆಯಲು ನಿವೇಶನ ಹೊಂದಿರಬೇಕು. ಸ್ವಂತ ನಿವೇಶನ ಇಲ್ಲದ ಬಡವರಿಗೆ ನಿವೇಶನ ಖರೀದಿಸಿ ಹಾಗೂ 5 ಲಕ್ಷ ಆರ್ಥಿಕ ನೆರವು ನೀಡಬೇಕು. ಹಾಗೂ ವಿವಿಧ ವಸತಿ ಯೋಜನೆಗಳಿಗೆ ನೀಡುವ ಮನೆಗಳ ನಿರ್ಮಾಣ ವೆಚ್ಚ ಕನಿಷ್ಠ 5 ಲಕ್ಷದವರೆಗೆ ಹೆಚ್ಚಿಸಬೇಕು. ನಿವೇಶನ ರಹಿತ ನಿವೇಶನ ಒದಗಿಸಲು ವಸತಿ ಯೋಗ್ಯದ ಸರ್ಕಾರಿ ಭೂಮಿ ಮಂಜೂರು ಮಾಡಬೇಕು. ಸರ್ಕಾರಿ ಭೂಮಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಇವತ್ತು ಬೆಳಗಾವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಏನು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಅಂದರೆ, ಈಗಾಗಲೇ SCPTSP ಹಣವನ್ನು ಸುಮಾರು 2-3 ವರ್ಷಗಳಿಂದ ರಾಜ್ಯ ಸರ್ಕಾರ ಏನು ನಮ್ಮ ಸಮುದಾಯದ ಹಣವನ್ನು ದುರುಪಯೋಗಪಡಿಸ್ಕೊಂಡು ಇನ್ನುಳಿದ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿದ್ದು ಇದು ಅಕ್ಷಮ ಅಪರಾಧ. ಹಾಗಾಗಿ ಈಗಾಗಲೇ ನಮ್ಮ ಕಲ್ಯಾಣ ನಿಧಿಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಲಿ, ಆದಿ ಜಾಂಬವ ನಿಗಮ ಆಗಲಿ, ಬಂಜಾರ ನಿಗಮಗಳಾಗಲಿ, ಇನ್ನುಳಿದ ಎಲ್ಲ ನಿಗಮಗಳಲ್ಲಿ ಇದೊಂದು ಅನುದಾನದ ಕೊರತೆ ಇದ್ದು, ಆದ್ದರಿಂದ ಕಲ್ಯಾಣಕ್ಕಾಗಿ ಏನು ಸ್ವಾವಲಂಬಿ ಸಾರಥಿ ಆಗಲಿ, ಮತ್ತೊಂದು ಯೋಜನೆಗಳಾಗಲಿ, ಗಂಗಾ ಕಲ್ಯಾಣ ಯೋಜನೆಗಳಾಗಲಿ ಅವು ಯಾವೂ ಕೂಡ ನಮ್ಮ ಸಮುದಾಯದ ಜನರಿಗೆ ಸಿಗ್ತಾ ಇಲ್ಲ. ಅನುದಾನದ ಕೊರತೆ ಕಂಡು ಬರ್ತಾ ಇದೆ. ಆದ್ದರಿಂದ ದಲಿತ ಸಮುದಾಯಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ಆದ್ದರಿಂದ ಮಾನ್ಯ ರಾಜ್ಯ ಸರ್ಕಾರ ನಮ್ಮ ಹಣವನ್ನು 25 ಕೋಟಿ ರೂಪಾಯಿ ಏನು ಹಣವನ್ನು ವರ್ಗಾವಣೆ ಮಾಡಿ ನಮ್ಮ ಸಮುದಾಯಕ್ಕೆ ನ್ಯಾಯ ಕೊಡಬೇಕು ಅಂತ ಈಗಾಗಲೇ ಇಡೀ ರಾಜ್ಯಾದ್ಯಂತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಕೃಷ್ಣಪ್ಪ ಬಣದಿಂದ ಈಗಾಗಲೇ ಹೋರಾಟ ಮಾಡಿದ್ರೆ, ಈ ಹೋರಾಟಕ್ಕೆ ಇನ್ನೂ ಕೂಡ ನ್ಯಾಯ ಸಿಗದೇ ಇದ್ರೆ ಇನ್ನೂ ರಾಜ್ಯಾದ್ಯಂತ ಎಲ್ಲ ದಲಿತ ಪರ ಸಂಘಟನೆಗಳಿಂದ ಒಂದು ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಮೂಲಕ ತಿಳಿಸ್ತೀನಿ ಸರ್.